ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ರೋಶೆಟ್ ಹ್ಯಾಂಡ್ಮೇಡ್ ರಾಖಿ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು 2 ರಿಂಗ್ ಮಾಡಿ ಅದ್ರ ಒಳಗಡೆ ಇನ್ನೊಂದು ರಿಂಗ್ನ ಒಳಗಡೆ ಒಂದಕ್ಕೊಂದು ಯಾವ ರೀತಿ ಸೇರಿಸಿ ಈ ರೀತಿ ರಾಖಿ ಡಿಸೈನ್ನ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡುವಂಥ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಈ ರೀತಿ ನಾನು ಕಾಟನ್ ಥ್ರೆಡ್ನ 3 ಕಲರ್ ತೊಗೊಂಡಿದ್ದೀನಿ. ಆಮೇಲೆ 1.5 mm ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಮೂರು ಪರ್ಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಮೊದಲಿಗೆ ಗ್ರೀನ್ ಕಲರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ನಾನು 1 2 3 4 5 6 7 ಚೈನ್ನ ಹಾಕ್ಕೊಂಡು ಆಮೇಲೆ ಈ ರೀತಿ 7 ಚೈನ್ ಆದಮೇಲೆ ಫಸ್ಟ್ ಚೈನಲ್ಲಿ ಒಂದು ಸ್ಲಿಪ್ ಚೈನ್ನ ಹಾಕೋತೀನಿ. ಸ್ಲಿಪ್ ಚೈನ್ ಹಾಕ್ಕೊಂಡು ಅದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕ್ಕೊಂಡಾದಮೇಲೆ ಆ ರಿಂಗ್ ಒಳಗಡೆಯಿಂದ ಸಿಂಗಲ್ ಕ್ರೋಶಾನ 8 ಸಿಂಗಲ್ ಕ್ರೋಶಾನ ಮಾಡ್ಕೋತೀನಿ. ಆ ರಿಂಗ್ ಸುತ್ತಾನೆ ನಾನು 8 ಈ ರೀತಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ರಿಂಗು ಒಂದು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ನಾನು ಮೊದಲಿಗೆ 7 ಚೈನ್ ಹಾಕ್ಕೊಂಡಲ್ಲ, ನೀವು ಅಲ್ಲಿ 8 9 10 ಯಾವ ರೀತಿ ಬೇಕಾದ್ರೂ ಎಷ್ಟು ಬೇಕೋ ಅಷ್ಟು ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಾನು 7 ಚೈನ್ ಹಾಕ್ಕೊಂಡು ಅದರ ಮೇಲೆ 8 ಈ ರೀತಿ ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. 8 ಸಿಂಗಲ್ ಕ್ರೋಶ ಆದಮೇಲೆ ಮೊದಲಿಗೆ ಒಂದು ಚೈನ್ ಹಾಕಿರ್ತೇವಲ್ಲ, ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೇವಲ್ಲ, ಈಗ 8 ಇದು ಸಿಂಗಲ್ ಕ್ರೋಶ ಆಯಿತು. ಈಗ ಮೊದಲಿಗೆ ಒಂದು ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದರ ಮಧ್ಯದಲ್ಲಿ ನಾನು ಒಂದು ಸ್ಲಿಪ್ ಚೈನ್ನ ಹಾಕೋತೀನಿ. ಈ ರೀತಿ ಸ್ಲಿಪ್ ಚೈನ್ ಆದಮೇಲೆ ನಾನು ಈ ಹಿಂದುಗಡೆ ಥ್ರೆಡ್ಡು ಸಿಕ್ಕಾಕೋತಿದೆ, ಅದಕ್ಕೆ ನಾನು ಇದನ್ನು ಟ್ರಿಮ್ ಮಾಡ್ಕೋತೀನಿ. ಟ್ರಿಮ್ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. ಇದು ಸೆಕೆಂಡ್ ರೌಂಡ್ ಮುಗೀತು. ಈಗ ಥರ್ಡ್ ರೌಂಡಲ್ಲಿ 3 ಚೈನ್ ಹಾಕ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಆ ಚೈನ್ ಹಾಕ್ಕೊಂಡಿದ್ದ ಹೋಲಲ್ಲೇ ನಾವು ಒಂದು ಡಬಲ್ ಕ್ರೋಶ ಹಾಕೋತೀನಿ. ಮತ್ತು ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ, ಮತ್ತು ಡಬಲ್ ಕ್ರೋಶ ಆದಮೇಲೆ ಇನ್ನೊಂದು ಡಬಲ್ ಕ್ರೋಶ ಅದೇ ಹೋಲಲ್ಲಿ ಹಾಕೋತೀನಿ. ಈಗ ಥರ್ಡ್ ರೌಂಡಲ್ಲಿ ನಾವು ಪ್ರತಿ ಸರ್ತಿ ಒಂದೊಂದು ಹೋಲಲ್ಲಿ 2 ಡಬಲ್ ಕ್ರೋಶಾನ ಹಾಕ್ಕೊಂಡು ಈ ರೌಂಡು ಕವರ್ ಮಾಡ್ಕೋಬೇಕು. ಈಗ 6 ಡಬಲ್ ಕ್ರೋಶ ಆಯಿತು. ಮೊದಲು 3 ಚೈನ್ ಹಾಕ್ಕೊಂಡಿದ್ದೇವಲ್ಲ ಅದನ್ನು ಒಂದು ಡಬಲ್ ಕ್ರೋಶ ಅಂತ ಕೌಂಟ್ ಮಾಡಬೇಕು. ಈ ರೌಂಡ್ ಫುಲ್ಲು ಇದೇ ರೀತಿ ಒಂದೊಂದು ಹೋಲಲ್ಲಿ ಡಬಲ್ ಕ್ರೋಶಾನ ಹಾಕ್ಕೊಂಡು ಹೋಗಿ ನಾನು ಒಂದು ಸರ್ತಿ ಕೌಂಟ್ ಮಾಡ್ಕೋತಾ ಇದ್ದೀನಿ. ಕೌಂಟ್ ಆದಮೇಲೆ ಇದು 16 ಡಬಲ್ ಕ್ರೋಶ ಆದಮೇಲೆ ನಾನು ಮೊದಲಿಗೆ 3 ಚೈನ್ ಹಾಕ್ಕೊಂಡಿದ್ನಲ್ಲ ಅದರ ಒಳಗಡೆಯಿಂದ ದಾರಾನ ತೊಗೊಂಡ್ಬಂದು ಈ ನೀಡಲ್ ಮೇಲಿನ ದಾರದ ಒಳಗಡೆ ತೊಗೊಂಡು
ಅದನ್ನು ಒಂದು ಸ್ಲಿಪ್ ನಾಟ್ ಹಾಕೋತೀನಿ. ಆವಾಗ ಇದು 3rd ರೌಂಡು ಕಂಪ್ಲೀಟ್ ಆಗುತ್ತೆ. ಈಗ ಒಂದು ಚೈನ್ ಹಾಕ್ಕೊಂಡು ನಾನು ಇದನ್ನು ಎಂಡ್ ಮಾಡ್ತೀನಿ. ಇದು ಈ ರೀತಿ ನೀಡಲ್ ಮೇಲೆ ಎತ್ತಿದರೆ ಲಾಕ್ ಆಗುತ್ತೆ. ಈಗ ಈ ಕಲರು ಮುಗೀತು. ನಾನು ಇನ್ನೊಂದು ಕಲರು ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಹಿಂದ್ಗಡೆ ನೀಡಲಿಂದ ಒಳಗಡೆ ಎಳ್ಕೊಂಡು ಅದು ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೋ ಅದನ್ನು ಟ್ರಿಮ್ ಮಾಡಿಕೊಂಡು ನೀಟ್ ಮಾಡ್ಕೋತೀನಿ. ನೋಡಿ, ಇದು ಈ ರೀತಿ ಒಂದು ರಿಂಗ್ ರೆಡಿ ಆಗುತ್ತೆ. ನಾನು ಈಗ ಇದ್ರ ಒಳಗಡೆಯಿಂದನೇ ಇನ್ನೊಂದು ರಿಂಗನ್ನ ಇದೇ ರೀತಿ ಯಾವ್ದು ಹಾಕೋದು ಅಂತ ತೋರಿಸ್ತೀನಿ. ಈಗ ಇದು ಯೆಲ್ಲೋ ಕಲರ್ ಥ್ರೆಡ್ನ ತಗೊಂಡು ಇದನ್ನು ಮುಂಚೆ ನಾವು ಯಾವ ರೀತಿ ಒಂದು ಸ್ಲಿಪ್ ನಾಟ್ನ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಹಾಕ್ಕೋಬೇಕು. ಈ ರಿಂಗ್ ಒಳಗಡೆಯಿಂದ ಈ ಥ್ರೆಡ್ನ ತಗೊಂಡು ಸ್ಟಾರ್ಟ್ ಮಾಡ್ತೀನಿ. ನೀವು ಚೈನ್ ಹಾಕ್ಕೊಂಡು ಆಮೇಲೆನೂ ಸೇರಿಸ್ಕೋಬೋದು. ನಾನು ಸುಮ್ಮನೆ ಯಾಕೆ ಅಂತ ಈಗ ಇದು ಒಳಗಡೆಯಿಂದನೇ ಸೇರಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ಒಂದು ಸ್ಲಿಪ್ ಚೈನ್ನ ಹಾಕ್ಕೋಬೇಕು. ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಮತ್ತೆ ಈ ಥರ ಚೈನ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚೈನು ಅಲ್ಲಿ 7 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರಲ್ಲ, ಇಲ್ಲಿ ಏನು ಮಾಡಬೇಕು ಅಂದರೆ ಆ ರಿಂಗ್ ಒಳಗಡೆ ಸ್ವಲ್ಪ ಆ ಚೈನ್ನ ಹಾಕಿ ನೋಡಬೇಕು. ನೀವು ಆ ಫಸ್ಟ್ ಚೈನಲ್ಲಿ ಲಾಕ್ ಮಾಡ್ತೀರಲ್ವ, ಆವಾಗ ಒಂದು ಸ್ವಲ್ಪ ಈ ರೀತಿ ನೋಡ್ಕೊಳ್ಳಿ. ಇನ್ನೊಂದೆರಡು ಚೈನ್ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಇನ್ನೊಂದು ಕಡಿಮೆ ಬೀಳ್ತಾಯಿದೆ. ನಾನು ಇನ್ನೊಂದು ಚೈನ್ ಹಾಕ್ಕೊಂಡು ಫಸ್ಟ್ ಚೈನಿಂದ ಒಳಗಡೆ ಹಾಕ್ಕೊಂಡು ಸ್ಲಿಪ್ ಚೈನ್ನ ಹಾಕೋತೀನಿ. ಇದು ಕಡಿಮೆ ಬೀಳ್ತಾ ಇದೆ, ಅದಕ್ಕೆ ನಾನು ಇನ್ನೊಂದು ಚೈನ್ನ ಈ ರೀತಿ ಹಾಕೋತಾ ಇದ್ದೀನಿ. ಈ ರೀತಿ ಒಳಗಡೆಯಿಂದ ಒಂದು ಸ್ಲಿಪ್ ಚೈನ್ನ ಹಾಕ್ಕೊಂಡು ಈ 2 ಚೈನ್ನ ಆ ಕಡೆಯಿಂದ ಈ ಕಡೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇದು ಈ ರಿಂಗಿಗೆ ಈ ರೀತಿ ಅಟ್ಯಾಚ್ ಆಗಿಬಿಡುತ್ತೆ. ನಾನೀಗ ಒಂದು ಚೈನ್ ಹಾಕ್ಕೊಂಡು ಆ 7 ಚೈನ್ ಹಾಕ್ಕೊಂಡಿದ್ದೀನಿ, ಅಂದರೆ ಇದಕ್ಕೆ 8 ಹಾಕ್ಕೊಂಡಿದ್ದೀನಿ. 8 ಚೈನ್ಗೆ 10 ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. 3 ಆಯಿತು. ಇದು 4, 5 ಆದಮೇಲೆ ಇದು 6ನೇದು, 7, 8, 8 ಆದಮೇಲೆ ಅದನ್ನು ಸ್ವಲ್ಪ ಈ ಕಡೆ ಇದು 9 ಆದಮೇಲೆ ಇದನ್ನು ಸ್ವಲ್ಪ ರಿಂಗ್ ಈ ಕಡೆ ಹೊಳಿಸ್ಕೋತೀನಿ. 9 ಆದಮೇಲೆ ಇನ್ನೊಂದು ಹಾಕ್ಕೊಂಡು ಅದನ್ನು ಮೊದಲು ಒಂದು ಚೈನ್ ಹಾಕ್ಕೊಂಡಿದ್ನಲ್ಲ ಆ ಚೈನಲ್ಲಿ ಈ ರೀತಿ ಲಾಕ್ ಮಾಡ್ಕೋತೀನಿ. ಚೈನು ಇದಾದಮೇಲೆ ಈಗ 10 ಆದಮೇಲೆ ಟೋಟಲ್ 20 ಡಬಲ್ ಕ್ರೋಶನ ಇದ್ರ ಮೇಲೆ ಹಾಕೋತೀನಿ. ಈಗ 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಡಬಲ್ ಕ್ರೋಶನೇ, 3 ಚೈನು. ಈಗ ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶ ಹಾಕೋತೀನಿ. ಮತ್ತೆ ನೆಕ್ಸ್ಟ್ ಹೋಲಲ್ಲಿ
ಇನ್ನೊಂದು ಡಬಲ್ ಕ್ರೋಶ, ಅದೇ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಅಂದರೆ ಪ್ರತಿ ಒಂದೊಂದು ಹೋಲಲ್ಲಿ ಎರಡೆರಡು ಡಬಲ್ ಕ್ರೋಶನ ಹಾಕ್ಕೋಬೇಕು. ಮೊದಲು ಆ ರಿಂಗ್ ಹಾಕ್ಕೊಂಡಿದ್ದೇವಲ್ಲ ಅದೇ ರೀತಿ ಇದನ್ನು ಕವರ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಆ ಕಡೆ ಈ ಕಡೆ ಸಿಗದಿದ್ರೆ ಅದನ್ನು ಸ್ವಲ್ಪ ಮೂವ್ ಮಾಡ್ಕೋಬೇಕು, ಆವಾಗ ಅದು ನಿಮ್ಗೆ ಹಾಕ್ಕೊಳ್ಳೋಕ್ಕೆ ಕರೆಕ್ಟಾಗಿ ಬರುತ್ತೆ. ಟೋಟಲ್ 20 ಡಬಲ್ ಕ್ರೋಶ ಆಗುತ್ತೆ. ಇದು ಹಾಕ್ಕೊಂಡಾದ್ಮೇಲೆ ನಾವು ಎಂಡ್ ಮಾಡೋದು ತೋರಿಸ್ತೀನಿ. ಈ ರೀತಿ 20 ಡಬಲ್ ಕ್ರೋಶ ಆದಮೇಲೆ ನಾನು ಮೊದಲು 3 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದ್ರ ಒಳಗಡೆಯಿಂದ ತಗೊಂಡು ಈಗ ಈ ರೀತಿ ಸ್ಲಿಪ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಒಂದು ಚೈನ್ ಹಾಕ್ಕೊಂಡು ಈ ರೀತಿ ನೀಡಲ್ ಮೇಲಿಂದ ಎತ್ತಿ ಅದನ್ನು ಲಾಕ್ ಮಾಡಿಕೊಂಡೆ. ಇದು ಸೆಕೆಂಡ್ ರೌಂಡು, ಸೆಕೆಂಡ್ ಯೆಲ್ಲೋ ಕಲರ್ದು ರಿಂಗು ಫಿನಿಶ್ ಆಯಿತು. ಈಗ ಅದು ಹಿಂದ್ಗಡೆ ಇರೋ ಯೆಲ್ಲೋ ಥ್ರೆಡ್ ಏನು ಉಳಿದಿದೆಯಲ್ಲ ಅದನ್ನು ಹಿಂದ್ಗಡೆಯಿಂದ ಒಂದು ಸ್ವಲ್ಪ ಈ ರೀತಿ ಥ್ರೆಡ್ಡಲ್ಲಿ ಅದನ್ನು ಒಳಗಡೆಯಿಂದ ತಗೊಂಡು ಎಕ್ಸ್ಟ್ರಾ ಥ್ರೆಡ್ನ ನಾನು ಟ್ರಿಮ್ ಮಾಡ್ಕೋತೀನಿ. ನೀವು ಹಿಂದೆ ಇದು ನೀಟಾಗಿ ಬರಲಿ ಅಂತ ಅಷ್ಟೇ. ನೋಡಿ ಇದು ಈ ರೀತಿ ರೆಡಿ ಆಯಿತು. ನೋಡಿ ಅದು ಒಳಗಡೆ ಒಂದಕ್ಕೊಂದು ಲಾಕ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಕಟ್ಟಿದಾಗ ಚಿಕ್ಕದಾಗಿ ಕ್ಯೂಟಾಗಿ ಇದು ರೆಡಿ ಆಗುತ್ತೆ. ನಾನೀಗ ಆ ಕಡೆ ಈ ಕಡೆ ಕಟ್ಟೋಕ್ಕೆ ಥ್ರೆಡ್ ಬೇಕಲ್ಲ, ಅದನ್ನು ಈ ರೀತಿ ಈ ರೆಡ್ ಥ್ರೆಡ್ಡಿಂದ ನಾನು ಮಾಡ್ಕೋತೀನಿ. ಸ್ವಲ್ಪ ಉದ್ದ ತೊಗೋತೀನಿ, 2 ಎಳೆ ತೊಗೋತಾ ಇದ್ದೀನಿ. ನೀವು 1 ಎಳೆ ಬೇಕಂದ್ರೂ ಹಾಕ್ಕೋಬೋದು. ಈ ರೀತಿ ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಇದ್ರ ಮಧ್ಯೆ ಒಂದು ಈ ರೀತಿ ದಪ್ಪಂದು ಪರ್ಲ್ ಬೀಡ್ಸ್ನ ತೊಗೋತಾ ಇದ್ದೀನಿ. ಇದು 1.5 mm ಇರೋದ್ರಿಂದ ಇದ್ರದ್ದು ನೀಡಲ್ ಮುಂದಿನ ತುದಿ ಸ್ವಲ್ಪ ದಪ್ಪ ಇರುತ್ತೆ. ಆವಾಗ ಈ ರೀತಿ ದಪ್ಪ ಇರೋ ಸ್ವಲ್ಪ ಪರ್ಲ್ ತೊಗೊಂಡು ಹಾಕ್ಕೊಂಡ್ರೆ ನಿಧಾನಕ್ಕೆ ಬೇಗ ಹೋಗುತ್ತೆ. ನೀವು ನೀಡಲ್ ಅದು ಪರ್ಲ್ ಏನಾದ್ರು ಚಿಕ್ಕದು ತೊಗೊಂಡ್ರೆ ಸ್ವಲ್ಪ ನೀಡಲ್ ಸೈಜು ನೀವು ಚಿಕ್ಕದೇ ತೊಗೋಬೇಕು. ನಾನು ಈ ರೀತಿ ಮೇಲಿಟ್ಕೊಂಡು ಈ ಕಡೆ ರಿಂಗ್ ಒಳಗಡೆಯಿಂದ ಆ ಕಡೆ ರಿಂಗಿಂದ ಈ ರೆಡ್ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು
ಇದನ್ನು ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಎರಡು ಥ್ರೆಡ್ನ ಈಕ್ವಲಾಗಿ ಎರಡೂ ಸೈಡ್ ಕರೆಕ್ಟ್ ಬರೋ ರೀತಿ ಇಟ್ಕೋತಾ ಇದ್ದೀನಿ. ಆಮೇಲೆ ಈ ಗ್ರೀನ್ ಕಲರ್ ಒಂದು ಒಳಗಡೆ ಒಂದು ಥ್ರೆಡ್ಡಿಂದ ಈ ರೆಡ್ ಕಲರ್ ಥ್ರೆಡ್ನ ಹಾಕ್ಕೊಂಡು ಎಳ್ಕೊತಾ ಇದ್ದೀನಿ. ಅದು ಆ ಕಡೆ ಈ ಕಡೆ ಆಗಬಾರ್ದಲ್ಲ, ಅದಕ್ಕೆ ನೀಟಾಗಿ ಬರಲಿ ಅಂತ ಈ ರೀತಿ ಬ್ಯಾಲೆನ್ಸ್ ಆಗಿ ಹಾಕೋತಾ ಇದ್ದೀನಿ. ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥ್ರೆಡ್ನ ಒಳಗಡೆಯಿಂದ ತಗೊಂಡು ಎಳ್ಕೊಂಡು ಈಗ ಇದನ್ನ ಹೊರಗೆ ಬಿಡ್ತೀನಿ. ಈಗ ಈ ರೀತಿ ನೀವು ಇಷ್ಟೇನೂ ಕಟ್ಬೋದು, ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಲಿ ಅಂದರೆ ನಾನು ಅಕ್ಕಪಕ್ಕ ಒಂದೊಂದು ಪರ್ಲ್ ಬೀಡ್ಸ್ನ ಮತ್ತು ಇದೇ ಸೈಜದ ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಿಂದ್ಗಡೆನೂ ನೀಟಾಗಿ ಬಂದಿದೆ, ಮುಂದೆನೂ ನೀಟಾಗಿ ಬಂದಿದೆ. ಈಕ್ವಲಾಗಿ ಮಾಡಿಕೊಂಡು ಈಗ ಈ ಪರ್ಲ್ನ ಆ ಕಡೆ ಈ ಕಡೆ ಒಂದೊಂದು ಪರ್ಲ್ ಹಾಕೋತಾ ಇದ್ದೀನಿ. ನಾನು ಅದೇ 1.5 mm ನೀಡಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ದಾರ 2 ಎಳೆ ತೊಗೊಂಡಿರೋದ್ರಿಂದ ನಾನು ಬೀಡ್ಸು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ. ನೀವು ಒಂದೆಳೆ ದಾರ ಹಾಕ್ಕೊಂಡ್ರೆ ಆವಾಗ ನೀವು ಚಿಕ್ಕ ಪರ್ಲನ್ನು ಹಾಕ್ಕೋಬೋದು, ಅಂದರೆ ಈಸಿಯಾಗಿ ಹಾಕ್ಕೋಬೋದು ಆ ದಾರದ ಒಳಗಡೆ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದರಲ್ಲಿ ಹಾಕಬೇಕು ಅಂದರೆ. ಈ ರೀತಿ ಆ ಕಡೆ ಈ ಕಡೆ ಒಂದು ಪರ್ಲ್ ಹಾಕ್ಕೊಂಡಾದಮೇಲೆ ಮತ್ತು ಇದನ್ನು ಸ್ವಲ್ಪ ಈಕ್ವಲಾಗಿ ಮಾಡಿಕೊಂಡು ಆ ಪರ್ಲು ಆ ಕಡೆ ಈ ಕಡೆ ಅಲ್ಗಾಡಬಾರ್ದಲ್ವ, ಅದಕ್ಕೆ ನಾನು ಆ ಪರ್ಲ್ ಮುಂದ್ಗಡೆ ಒಂದು ನಾಟ್ ಹಾಕೋತೀನಿ. ಅಂದರೆ ಪರ್ಲ್ ಹೊರಗಡೆ ಬರಬಾರ್ದು ಅಂತ ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ರೆ ಅದು ಆ ಕಡೆ ಈ ಕಡೆ ಅಲ್ಗಾಡೋಲ್ಲ, ನೀಟಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಾನು ಮುಂಚೆ ಹಿಂದಿಂದು ಒಂದು ವಿಡಿಯೋದಲ್ಲಿ ಚೈನ್ ಹಾಕೋದು ತೋರಿಸಿದ್ನಲ್ಲ, ನೀವು ಆ ರೀತಿ ಚೈನ್ ಹಾಕ್ಕೊಂಡು ಮಾಡಿದ್ರೂ ಈ ಪರ್ಲು ಅಲ್ಗಾಡಲ್ಲ. ನೋಡಿ ಇದು ಈ ರೀತಿ ರೆಡಿ ಆಯಿತು. ನೋಡಿ ಕೈಗೆ ಹಾಕಿದರೆ ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಖುಷಿ ಆಗುತ್ತಲ್ಲ ನೋಡಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಹಾಗೆ ಎಲ್ರಿಗೂ ಯಾರ್ಯಾರಿಗೆ ಯೂಸ್ ಇದೆನೋ ಅವ್ರಿಗೆ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಖಿ ಡಿಸೈನ್ನ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.